ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ನಾನಿವತ್ತು ತೊಗರಿಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ. ಚಪಾತಿಗೂ ಮುದ್ದೆಗೂ ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತೈತೆ ರೀ. ಯಾವುದಕ್ಕಾದ್ರೂ ಮಾಡೋದು, ದೋಸೆಗಾದರೂ ಪೂರಿಗಾದರೂ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ. ಅಷ್ಟು ಚೆನ್ನಾಗಿರುವಂಥ ಇವತ್ತು ಹಸಿ ತೊಗರಿಕಾಯಿ ಗ್ರೇವಿ ಮಾಡಿ ತೋರಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ. ನೀವು ಕೂಡ ಮನೆಗೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ, ತೊಗರಿಕಾಯಿ ನೋಡಿರಿ ಎಷ್ಟು ಚೆನ್ನಾಗಿ ಇವಾಗೆಲ್ಲ ಸೀಸನ್ ಸ್ಟಾರ್ಟ್ ಆಗತ್ತೆ ಅಲ್ರಿ. ಇನ್ನೇನು ಡಿಸೆಂಬರ್ ಜನವರಿ ಒಳಗೆ ಮುಗ್ದು ಹೋಗ್ತದೆ ರೀ ತೊಗರಿಕಾಯಿ ಸೀಸನ್. ಹಂಗಾಗಿ ಹಸಿದಿದ್ದಾಗೆ ಸಿಕ್ಕಾಗೆ ಮಾರ್ಕೆಟೆಲ್ಲ ಬಂದೈತೆ ರೀ ಇವಾಗೆಲ್ಲ ತೊಗರಿಕಾಯಿ. ಹಂಗಾಗಿ ಕೂಡ ನೀವು ಒಂದ್ಸರಿ ಮನೆಗೆ ಈ ಥರ ತೊಗರಿಕಾಯಿ ತಂದು ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ನೋಡಿರಿ. ಆಮೇಲೆ ಸಿಗೋದಿಲ್ಲ ತೊಗರಿಕಾಯಿ. ನೋಡಿ ನಾನು ಈಗ ಒಂದು ಬಟ್ಲದಷ್ಟು ಹಸಿ ತೊಗರಿಕಾಯಿ ಕಾಳು ತೊಗೊಂಡಿದ್ದೀನಿ ನೋಡಿ, ಸುಲ್ಕೊಂಡು ತೊಗೊಂಡಿದ್ದೀನಿ ರೀ. ಎಲ್ಲ ಒಟ್ಟು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಒಂದು ಜಾರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಹಾಕೊತಿದ್ದೀನಿ ರೀ. ಇಲ್ಲೊಂದು 2 ಗಡ್ಡೆ ಬೆಳ್ಳುಳ್ಳಿ ಹಾಕೊತಿದ್ದೀನಿ ನೋಡಿ. ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಿದ್ದೀನಿ ರೀ. ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಇದನ್ನು ಮುಚ್ಚಿ ಡ್ರೈ ಆಗಿ ಸ್ವಲ್ಪ ತರಕಾರಿ ರುಬ್ಕೊಂಬರ್ಬೇಕು ರೀ. ಇವಾಗ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಫಸ್ಟ್ ರುಬ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕು ರೀ. ಇದು ಈ ಥರ ರುಬ್ಕೊಂಬಂದ್ರೆ ಆಯ್ತು ರೀ. ಇದನ್ನೊಂದು ಕಡೆ ಎತ್ತಿಟ್ಕೊಂಡೇನು ರೀ. ಇವಾಗ ನೋಡಿರಿ ಒಲೆ ಹಚ್ಚಿದ್ದೀನಿ, ಕಡೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 5 ರಿಂದ 6 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಎಣ್ಣೆ ಕಾದಿದ್ದು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಒಂದು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ 2 ಈರುಳ್ಳಿ ಹಾಕ್ತಾಯಿದ್ದೀನಿ ರೀ ನಾನಿಲ್ಲಿ. ಇದೇನು ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ಅದ್ರಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು. 2 ರಿಂದ 2 ನಿಮಿಷ ಫ್ರೈ ಆದರೆ ತುಂಬಾ ಚೆನ್ನಾಗಿ ಆಗ್ತದೆ ರೀ. ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ ನೋಡಿರಿ. ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಇದು ನಾಟಿ ಟೊಮೊಟೊ ಹಾಕಿ ಸ್ವಲ್ಪ ಹುಳಿ ಚೆನ್ನಾಗಿ ಬರ್ತದೆ ಅಂತೇಳಿ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ರೀ ನಾನು. ಈರುಳ್ಳಿ ಟೊಮೊಟೊ 1 ರಿಂದ 2 ನಿಮಿಷ ಫ್ರೈ ಆದರೆ ಸಾಕು ರೀ. ಭಾಳ ಇನ್ನೂ ಫ್ರೈ ಆಗೋದು ಬೇಡ. ಇಲ್ಲ ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿರಿ. ಅದನ್ನು ಕೂಡ ಸ್ವಲ್ಪ ತಿರುಗಿಸಿದ್ರೆ ಸಾಕು ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿರಿ. ಒಂದ್ಸರಿ ಎಲ್ಲ ತಿರುಗಿಸ್ಬೇಕ್ರಿ. ಅದೆಲ್ಲ ತಳ ಹಿಡಿತೈತೆ ಅಂತೇಳಿ ಸ್ವಲ್ಪ ಹಸಿ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಇವಾಗ ನೋಡಿರಿ ಒಂದು ಪಟೋಟ ಹಾಕ್ತಾಯಿದ್ದೀನಿ ರೀ ನಾನು. ಒಂದು ದೊಡ್ಡ ಸೈಜು ಆಲೂಗಡ್ಡೆ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡಿರಿ. ಆಲೂಗಡ್ಡೆ ಹಾಕಿದ್ರೆ ತುಂಬ ಟೇಸ್ಟ್ ಇರ್ತೈತೆ ರೀ ತೊಗರಿಕಾಯಿಗೆ. ಹಂಗಾಗಿ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ರೀ. ನಿಮ್ಗೆ ಇಷ್ಟಿದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು. ನಾನು ಚೆನ್ನಾಗಿರ್ತೈತೆ ಅಂತೇಳಿ ಒಂದು ದೊಡ್ಡ ಆಲೂಗಡ್ಡೆ ಸೈಜು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಇವಾಗ ನಾನು ತೊಗರಿಕಾಳು ಹಾಕ್ತಾಯಿದ್ದೀನಿ ನೋಡಿ. ಹಸಿ ತೊಗರಿಕಾಳು ಹಾಕ್ತಾಯಿದ್ದೀನಿ ರೀ. ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ರೀ. ಸೀಸನ್ ಯಾವಾಗ ಏನು ಬರ್ತೈತೋ ಅದನ್ನು ಊಟ ಮಾಡಿದ್ರೆ ಅದು ಚೆನ್ನಾಗಿ ರೀ. ಹಾಗಾಗಿ ನನಗೂ ಮಾರ್ಕೆಟಲ್ಲಿ ಸಿಕ್ಕಿತ್ತು. ನಾನು ಕೂಡ ತಂದು ತೊಗರಿಕಾಳು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಹಂಗೆ ನಿಮಗೂ ವೀಡಿಯೋ ಮಾಡ್ದಂಗೆ ಆಗ್ತೈತೆ ಅಂತೇಳಿ ತೊಗರಿಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ ನೋಡಿರಿ. ನೋಡಿ ಇವಾಗ 2 ಸ್ಪೂನಷ್ಟು ನಾನು 2.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಖಾರ ಇಲ್ಲ ಅಂತೇಳಿ ಬ್ಯಾಡಗಿ ಖಾರ ಪುಡಿ ಆಗಿರೋದ್ರಿಂದ ನಾನು 2.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ರೀ. ನೀವು ಖಾರ ಇತ್ತಂದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಬೋದ್ರಿ. ಯಾಕಂದರೆ ಇದು ಮಸಾಲೆ ಎಲ್ಲ ಸ್ವಲ್ಪ ಕಾಳೆಲ್ಲ ಸಪ್ಪಗಿರ್ತೈತೆ ಅಂತೇಳಿ ನಾನು 2.5 ಸ್ಪೂನೇ ಹಾಕಿದ್ದೀನಿ ರೀ ನಾನು. ಇದು ಕೂಡ ಎಲ್ಲ ಒಂದು ಸಲ ತಿರುಗಿಸ್ತಾಯಿದ್ದೀನಿ ನೋಡಿ. ತಳ ಹತ್ಬಿಡ್ತೈತೆ ಆಲೂಗಡ್ಡೆ ಹಾಕಿರೋದ್ರಿಂದ ಅಂತೇಳಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ರೀ. ಯಾಕಂದ್ರೆ ತಳ ಹಿಡಿದಿಲ್ಲ ನೀರು ಹಾಕ್ಬಿಟ್ರೆ. ಹಸಿ ಸ್ಮೆಲ್ಲೆಲ್ಲ ಕುದಿಯೋಕೆ ಅನುಕೂಲ ಆಗ್ತೈತೆ ಅಂತೇಳಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ರೀ ನಾನು. ಒಂದ್ಸರಿ ಎಲ್ಲ ತಿರುಗಿಸ್ಬೇಕು ನೋಡಿರಿ. 1 ರಿಂದ 2 ನಿಮಿಷ ತಿರುಗಿಸಿ ಚೆನ್ನಾಗಿ ಇದಲ್ಲಿಟ್ಟು ಕ್ಲೋಸ್ ಮಾಡೋದು ಬೇಡ. ಸುಮ್ಮನೆ ಮುಚ್ಚಿ ಸ್ವಲ್ಪ ಕುದಿಯೋ ತನಕ ಬಿಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಅದೆಲ್ಲ ಮಸಾಲೆ ಇದೆಲ್ಲ ಆಲೂಗಡ್ಡೆ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಸ್ಮೆಲ್ ಹೋದ ತಕ್ಷಣ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲೆ ಅದೇ ಹಾಕ್ತಾಯಿದ್ದೀನಿ ನೋಡಿ. ಒಂದ್ಸರಿ ಎಲ್ಲ ಮಸಾಲೆ ಹಾಕಿ ಒಂದು ಸ್ವಲ್ಪ ಅದಕ್ಕೆಲ್ಲ ನೀರು ಇರ್ತೈತೆ ಅಲ್ರಿ ಮಸಾಲೆ ಒಳಗೆ, ಸ್ವಲ್ಪ ನೀರು ಹಾಕಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಒಂದ್ಸರಿ ಎಲ್ಲ ತಿರುಗಿಸ್ಬೇಕ್ರಿ ಮಸಾಲೆನೆಲ್ಲ. ಕಾಳಿಗೆ ಎಲ್ಲದಕ್ಕೂ ಹೊಂದ್ಕೊಬೇಕು ನೋಡಿರಿ ಮಸಾಲೆ. ನಿಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ರಿ ನೀವು. ನೋಡಿ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ನೀರು ತೆಳ್ಳಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಹೆಂಗಾದ್ರೂ ಹಾಕ್ಕೊಬೋದು ರೀ. ಮುದ್ದೆ ಬೇಕಾದ್ರೆ ಸ್ವಲ್ಪ ತೆಳ್ಳೆ ಮಾಡ್ಕೊಬೋದು ರೀ. ನಾನು ಇಲ್ಲಿ ಚಪಾತಿಗೆ ಅಂತೇಳಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಿದ್ದೀನಿ ರೀ. ಅನ್ನಕ್ಕೆ ಚಪಾತಿಗೆ ಅಂತೇಳಿ ಇನ್ನೂ ಸ್ವಲ್ಪ ಇನ್ನೊಂದು ಗ್ಲಾಸ್ ಅಷ್ಟು ಕೂಡ ನೀರು ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ಮಾಡ್ಕೊಬೋದು ಗ್ರೇವಿನ. ತುಂಬ ಚೆನ್ನಾಗಿರ್ತೈತೆ ರೀ. ಪೂರಿಗೆ, ಅನ್ನಕ್ಕೂ, ದೋಸೆಗೂ, ದಿನ ಅನ್ನ ಸಾರು ಮಾಡೋಕ್ಕಿಂತ ಈ ಥರ ಸೀಸನ್ ಇದ್ದೇ ಮಾಡಿದ್ರೆ ಒಳ್ಳೇದು ನೋಡಿರಿ. ಇವಾಗ ನಾನು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹುಣಸೆ ಹುಳಿ ಹಾಕಿ ಚೆನ್ನಾಗ್ತದೆ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಸ್ವಲ್ಪ ಟೇಸ್ಟ್ ಇರ್ತೈತೆ. ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ. ಬೇಡನ್ಸ ಸ್ಕಿಪ್ ಮಾಡ್ಬೋದು. ನಾನು ಇದು ಹಾಕಿದ್ರೆ ಚೆನ್ನಾಗಿರ್ತೈತೆ ಅಂತೇಳಿ ಹಾಕ್ತಾಯಿದ್ದೀನಿ ರೀ. ಹಾಕಿ ಎಲ್ಲ ಒಂದ್ಸಲ ತಿರುಗಿಸ್ಬೇಕು ನೋಡಿರಿ. ಎಲ್ಲ ಕುದಿಬೇಕು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು ರೀ. ಈ ಟೈಮ್ನಲ್ಲಿ ನೋಡಿ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ತಿರುಗಿಸಿ ಒಂದ್ಸರಿ ಎಲ್ಲ ಇವಾಗ ನೋಡಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. 2 ವಿಜಿಲ್ ಬಂದರೆ ಸಾಕ್ರಿ. ಇವಾಗ ನೋಡಿ 2 ವಿಜಿಲ್ ಬಂದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಗ್ರೇವಿ. ನೀವೇ ನೋಡ್ತಾ ಇದ್ರಿ. ಎಷ್ಟು ತಿಕ್ನೆಸ್ ಅಂದರೆ ಅಷ್ಟು ತಿಕ್ನೆಸ್ ಚೆನ್ನಾಗಿರ್ತೈತೆ ರೀ. ನಾನಿಲ್ಲಿ ಸ್ವಲ್ಪ ಚಪಾತಿಗೆ ಅನ್ನಕ್ಕಂತೇಳಿ ಸ್ವಲ್ಪ ಲೈಟಾಗಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ಈ ಮುದ್ದೆಗಂದ್ರೆ ಚೆನ್ನಾಗಿ ಕರೆಕ್ಟ್ ಆಗ್ತೈತೆ ರೀ. ಇದು ಕೂಡ ಮುದ್ದೆ ಕೂಡ ಇಷ್ಟಿದ್ರೆ ಸಾಕಾಗ್ತದೆ ನೋಡಿರಿ. ಇಲ್ಲ ಪಲ್ಯಗಳಿಗೆ ಅಂತಂದರೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಬಂದ್ರೆ 1 ಲೋಟದಷ್ಟು ನೀರು ಹಾಕಿದರೆ ಸಾಕಾಗ್ತೈತೆ ರೀ. ನೋಡಿ ತುಂಬ ರುಚಿಯಾಗಿರುವಂಥ ಹಸಿ ತೊಗರಿಕಾಳಿನ ಗ್ರೇವಿ ತುಂಬ ಟೇಸ್ಟಾಗಿ ಆಗೈತೆ ನೋಡಿರಿ. ನೀವು ಕೂಡ ನೋಡ್ತಾ ಇದ್ರಲ್ಲ ಹೆಂಗೆ ಬಂದತ್ತೆ ಅಂತೇಳಿ. ಮನೇಲಿ ಕೂಡ ಒಂದ್ಸರಿ ನೀವು ಟ್ರೈ ಮಾಡಿರಿ. ಹೆಂಗೆ ಬಂದತ್ತೆ ಅನ್ನೋ ಸೂಪರ್ ಆಗಿರ್ತೈತೆ. ನೀವೇ ಕಮೆಂಟ್ ಮಾಡಿರ್ತೀರಿ. ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಸೀಸನ್ ಇದ್ದಾಗಲೇ ನೀವು ಇದನ್ನು ಒಂದ್ಸರಿ ಮನೆ ಟ್ರೈ ಮಾಡ್ಬೇಕ್ರಿ. ಆಮೇಲೆ ಮತ್ತೆ ಸಿಗೋದಿಲ್ಲ ರೀ ತೊಗರಿಕಾಯಿ. 1 ವರ್ಷ ಕಾಯಬೇಕು ನೋಡಿರಿ. ಹೆಂಗೆ ಬಂತಂತ ನೀವೇ ನೋಡಿದ್ರಲ್ವ. ಮನೇಲಿ ಕೂಡ ಒಂದ್ಸರಿ ಟ್ರೈ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.